ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಇವತ್ತು ಸಂಡೇ ಸ್ಪೆಷಲ್ ನಮ್ಮನೆಗೆ ಪೂಜೆ, ನಿಮಗೆ ಗೊತ್ತೇ ಇದೆ. ಸೊ ಇವತ್ತು ನಮ್ಮ ದೇವ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮೂರಲ್ಲಿ ಜಾತ್ರೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ಇವಾಗಿನ ಹತ್ರ ಬಂತು ಜಾತ್ರೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬರ್ರಿ ಇವಾಗ ನೋಡೋಣ. ಇದು ಹೋದ ವರ್ಷದ್ದು ತೇರು ಎಳೆದಿರೋದು. ಇದು ತೇರು ರೆಡಿ ಮಾಡಿರೋದು ಹೋದ ವರ್ಷ ಸ್ಟಾರ್ಟಿಂಗು ಮುಂಚೆನೇ ತೇರು ರೆಡಿ ಮಾಡಿರೋದು. ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇರೋದು ನಮ್ಮ ಭಾವ, ನಿಮ್ಗೆ ಗೊತ್ತೇ ಇದೆ, ಗೌಸಂದ್ರದ್ದು ಹಾಕಿದ್ನಲ್ಲ ಅದರಲ್ಲಿ ಇದ್ರು ನೋಡ್ರಿ ಅವ್ರು ಇದೇ ಕೆಲಸ ಮಾಡೋದು. ನೆಕ್ಸ್ಟು ಇವಾಗ ಈ ರೀತಿ ಎಲ್ಲ ಜಾತ್ರೆಯಲ್ಲಿ ತೇರು ಎಳಿತಾರೆ. ಇಷ್ಟು ಜನ ಬರ್ತಾರೆ. ಒಂದು 3-4 ಡೇಸ್ ನಮಗೆ ಟವರೇ ಸಿಗಲ್ಲ ನಮ್ಮೂರಲ್ಲಿ, ಅಷ್ಟು ಜನ ಇರುತ್ತೆ. ಇದು ತೇರು ಎಳಿತಾ ಇರೋದು ನೋಡ್ರಿ. ಇದು ವೀಡಿಯೋ ಇಲ್ಲ, ನಾನು ಎಲ್ಲೆಲ್ಲೋ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವರ್ಷ ಪೂರ್ತಿಯಾಗಿ ನಿಮಗೆ ತೋರಿಸ್ತೀನಿ. ಸೊ ನೋಡಿರಿ, ಈ ರೀತಿ ಎಲ್ಲ ನಮ್ಮೂರ ಜಾತ್ರೆಯಲ್ಲಿ ತೇರು ನಡೆಯುತ್ತೆ. ಇಷ್ಟು ಜನ ಸೇರಿರ್ತಾರೆ. ಓಡಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ಆದ್ರೂ ಭಕ್ತಿ ದೇವರ ಮೇಲೆ ಅಷ್ಟು ಜನ ಬರ್ತಾರೆ ನೋಡಿರಿ. ಎಷ್ಟು ಹೂನಾರ ಹಾಕಿದ್ದಾರೆ, ಎಷ್ಟು ದೊಡ್ಡ ತೇರು. ಈ ರೀತಿ ನಮ್ಮೂರಲ್ಲಿ ನಡೆಯುತ್ತೆ. ನನ್ನ ಹತ್ರ ವೀಡಿಯೋ ಇಲ್ಲೋದ್ರಿಂದ ನಾನು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೋದ ವರ್ಷ ವೀಡಿಯೋ ಮಾಡಿರೋದಿರ್ತಾರಲ್ಲ ಅವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ನಿಮಗೆ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮೂರ ಜಾತ್ರೆ ಇವಾಗ ಬರುತ್ತೆ, ಇವಾಗ ನೆಕ್ಸ್ಟ್ ಮಂತ್ ಜಾತ್ರೆ. ಆವಾಗ ನಾನು ನಿಮಗೆ ಫುಲ್ಲು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಇದು ನಮ್ಮೂರಲ್ಲಿ ಜಾತ್ರೆ ಮುಗಿಯೋ ಟೈಮಲ್ಲಿ ಓಕ್ಳಿ ಒಗ್ಗಾಡ್ತಾರೆ. ಆವಾಗ ಈ ರೀತಿ ಹೊಡೆದಾಡ್ತಾರೆ ಚಾಟಿಲಿ. ಸೊ ಆ ವಿಡಿಯೋ ಇದು. ಇದು ನಮ್ಮೂರ ದೇವಸ್ಥಾನ ನೋಡ್ರಿ. ಇದು ನಮ್ಮೂರು ಹೊದಿಕೆರೆ. ಇದೇ ರೀತಿ ನಮ್ಮೂರು ಇರೋದು. ತೇರು ಎಳೆಯೋದು ನೋಡ್ರಿ, ಜನ ಎಷ್ಟು ಜನ ಇದ್ದಾರೆ. ನೆಕ್ಸ್ಟು ನೋಡ್ರಿ, ಇದು ಜಾತ್ರೆ ತೇರೆಲ್ಲ ಮುಗಿದ್ಮೇಲೆ ನಾವು ಭುಕ್ತಿ ಅಂತ ಮಾಡ್ತೀವಿ ದೇವರಿಗೆ. ಅಂದರೆ ಮೇಕೆ ಏನು ಅಂದ್ಕೊಂಡಿರ್ತಾರೋ, ಹರಕೆ ಮಾಡ್ಕೊಂಡಿರ್ತಾರೋ ಅದನ್ನು ಮನೆಗೆ 1-2 ಈ ರೀತಿ ಕಡಿತಾರೆ. ಸೊ ತುಂಬ ಜನ ಬರ್ತಾರೆ, ಎಲ್ಲ ಮಟನ್ ಅಂದರೆ ನಿಮಗೆ ಗೊತ್ತಿದೆಯಲ್ಲ. ಆವಾಗ ಈ ರೀತಿ ನಾವು ಇವಾಗ ಮೇಕೆ 2 ಕಡ್ದಿರೋದ್ರಿಂದ 2 ತಲೆ ಮತ್ತು ಕಾಲು ಎರಡನ್ನೂ ಅಲ್ಲಿಟ್ಟು ಹೀಗೆ ಜೋಗಪ್ಪರು ಬಂದು ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಮಾವನೇ ಜೋಗಪ್ಪ ಆಗಿರೋದ್ರಿಂದ ನಮ್ಮ ಮಾವನೇ ಪೂಜೆ ಮಾಡೋದು, ಬೇರೆ ಯಾರ ಮನೆಗೂ ಹೋಗಲ್ಲ. ನಮ್ಮ ಮಾವ ಪೂಜೆ ಮಾಡಿಬಿಟ್ಟು ಇಲ್ಲೇ ಇದು ಮಾಡ್ತಾರೆ. ಇವಾಗ ಪೂಜೆ ಮಾಡ್ತಿದ್ದಾರಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಮಾಡೋದು ಅಂತ ಹೇಳ್ಬಿಟ್ಟು. ಈ ರೀತಿ ಎಲ್ಲ ಅದನ್ನೆಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಗಂಧ ಇಟ್ಟು ವಿಭೂತಿ ಇಟ್ಟು ಎಲ್ಲ ಕಾಯೆಲ್ಲ ಒಡೆದು ಬಾಳೆಹಣ್ಣಿಟ್ಟು ಮತ್ತು ನಾವು ಅಡುಗೆ ಮಾಡಿರ್ತೀವಲ್ಲ ಅದನ್ನು ಎಡೆಗೆ ಇಟ್ಟು ಅಲ್ಲಿ ಇಟ್ಟಿದ್ದೀವಿ ನೋಡಿ. ಪ್ಲೇಟಲ್ಲಿ ಸಾಂಬಾರು ಮತ್ತು ಮುದ್ದೆ ಅನ್ನ ಹಾಕಿ ಪೀಸೆಲ್ಲ ಹಾಕಿ ಇಟ್ಟಿದ್ದೀವಿ. ಇವಾಗ ಪೂಜೆ ಮಾಡ್ತಿದ್ದಾರೆ ನೋಡಿ. ಇವ್ರು ಪೂಜೆ ಮಾಡಿದ ಮೇಲೇ ಮನೆಗೆ ಉಳಿದವರೆಲ್ಲ ಪೂಜೆ ಮಾಡೋದು. ಈ ರೀತಿ ಮೊದಲಿಂದ ನಡ್ಕೊಂಬಂದಿರೋಂಥ ಸಂಪ್ರದಾಯ ನಮ್ಮೂರಲ್ಲಿ. ತುಂಬ ಭಕ್ತಿಯಿಂದ ದೇವರಿಗೆ ನಡ್ಕೋಬೇಕು. ಸ್ವಲ್ಪ ಆಚೆ ಈಚೆ ಆದ್ರೂ ಅದು ಸರಿಯಾಗಲ್ಲ. ಸೊ ನಾನು ಮದುವೆ ಆಗಿ ಇದು 5ನೇ ವರ್ಷದ ಜಾತ್ರೆ. ಇದು ಹೋದ ವರ್ಷದ್ದು. ಫಸ್ಟಿಗೆ ಜಾತ್ರೆಯಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ, ಜಾಸ್ತಿ ತೇರು ನೋಡೋಕ್ಕಾಗಲಿಲ್ಲ. 2ನೇ ವರ್ಷ ಅಂತೂ ಹೋಗಲೇ ಇಲ್ಲ, ಪಾಪು ಇತ್ತು ಅಂತ. 3ನೇ ವರ್ಷ ಹೋಗಿದ್ದೆ, 4ನೇ ವರ್ಷ ಹೋಗಿದ್ದೆ. ಇವಾಗ ಈ ವರ್ಷ ನೋಡಬೇಕು. ಇವಾಗ್ಲೂ ಹೋಗೋಕ್ಕಾಗುತ್ತೋ ಇಲ್ಲಂತ ಗೊತ್ತಿಲ್ಲ, ನೋಡಬೇಕು. ಜನ ತುಂಬ ಇರ್ತಾರೆ. ಬಾಣ್ತಿ ಬಸ್ರಲ್ಲಂತೂ ಹೋಗೋಕ್ಕಾಗಲ್ಲ. ಅಂದ್ರೂ ದೇವ್ರ ಭಕ್ತಿ ಇರೋದಕ್ಕೆ ಹೋಗಿ ತೇರು ಎಳೆಯೋ ಮುಂಟ ನೋಡಿ ಬರ್ತಾರೆ. ಸೊ ನಾವು ಹಂಗೇ ನೋಡೋಣ ಹೆಂಗಾಗುತ್ತೆ. ವೀಡಿಯೋ ಮಾಡೋಕ್ಕಾಗಿದ್ರೂ ಹೋಗಲೇಬೇಕು, ನಾನು ಹೋಗ್ತೀನಿ, ಟ್ರೈ ಮಾಡ್ತೀನಿ. ನೋಡಿರಿ, ಇವಾಗೆಲ್ಲ ಪೂಜೆ ಎಲ್ಲ ಆಯಿತು, ಕರ್ಪೂರ ಬೆಳಗ್ತಾ ಇದ್ದಾರೆ. ಈ ರೀತಿ ಇವಾಗ ಇವ್ರು ಆದಮೇಲೆ ಮನೇಲಿರೋರೆಲ್ಲ ಒಬ್ಬೊಬ್ಬರೇ ಪೂಜೆ ಮಾಡಿ ನಾವು ಜೋಗಪ್ಪರ ದುಡ್ಡಿಟ್ಟು ಜೋಗಪ್ಪರ ಕಾಲಿಗೆ ಬೀಳಬೇಕು.
ಆಶೀರ್ವಾದ ತಗೋಬೇಕು. ಸೊ ಅದೇ ರೀತಿಯೇ ಮಾಡೋದು. ಇಲ್ಲಿ ನಿಮಗೆ ಪೂಜೆದೇ ತೋರಿಸ್ತಾರೆ ಅಂತ ಅಂದ್ಕೋಬೇಡ್ರಿ. ಇಲ್ಲಿ ಯಾವ ರೀತಿ ನಡೆಯುತ್ತೋ ಅದನ್ನು ನಿಮಗೆ ಪೂರ್ತಿಯಾಗಿ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಇದು ಹೋದ ವರ್ಷದ ವೀಡಿಯೋ ಸುಮ್ಮನೆ ಅಂತೇಳಿ ಮಾಡಿದ್ದೆ, ಯೂಟ್ಯೂಬಿಗೆ ಹಾಕಬೇಕು ಅಂತೇನು ಮಾಡಿರಲಿಲ್ಲ. ಅದು ನೋಡಿರಿ ಬೈ ಚಾನ್ಸ್ ಇವಾಗ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೆ ಒಂದು ಹೆಲ್ಪ್ ಆಯಿತು. ಯಾವ ರೀತಿ ನಡೆಯುತ್ತೆ ಅಂತೇಳಿ ಮಾಡಿಟ್ಟಿದ್ದೆ. ಸೊ ಇವಾಗ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಅದಕ್ಕೂ ಒಂದು ಕಾಲ ಕೂಡ ಬಂದಿದೆ. ದಯವಿಟ್ಟು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಏನೇನಿದ್ದಾರೆ ಎಲ್ಲ ನಮಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ನಮಗೆ ಮುಂದಕ್ಕೆ ಹೋಗೋಕ್ಕೆ, ಹಂಗಂದ್ರೆ ಏನು ಅದಿಷ್ಟೇನಿಲ್ಲ, ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ನಮಗೆ ಸಪೋರ್ಟ್ ಇರಲಿ. ನೋಡಿ ಇವಾಗ ಧೂಪ ಬೆಳಗ್ತಾ ಇದ್ದಾರೆ. ನಮ್ಮ ದೇವರಿದ್ದು ಭಾರಿ ಭಕ್ತಿಯಿಂದ ನಡ್ಕೋಬೇಕು ಮತ್ತು ಎಲ್ಲ ಅದ್ರ ಪ್ರಕಾರನೇ ನಡೆಯೋದು. ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ನಮ್ಮ ಮನೆಯವರಂದರೆ ಮದುವೆಗಿಂತ ಮುಂಚೆ ಹೇಳ್ತಿದ್ರು, ನನಗೆ ಅಷ್ಟು ಅರ್ಥ ಆಗ್ತಿರಲಿಲ್ಲ. ಆಮೇಲೆ ಬಂದು ನೋಡಿದ ಮೇಲೇ ನನಗೆ ಇದೆಲ್ಲ ಗೊತ್ತಾಗಿದ್ದು. ಈ ರೀತಿ ಇವಾಗ ನೋಡಿರಿ ಫೈನಲಾಗಿ ಇವತ್ತು ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಮುಗಿದ್ಮೇಲೆ ನಾವು ಪೂಜೆ ಮಾಡೋದಂತ ಹೇಳಿದ್ನಲ್ಲ, ಇಷ್ಟು ನಾನು ವೀಡಿಯೋ ಮಾಡೋಕ್ಕಾಗಿರೋದು. ನೋಡಿ ಇಲ್ಲೆಲ್ಲ ನಿಂತಿದ್ದಾರೆ, ಅವ್ರನ್ನೆಲ್ಲ ತೋರಿಸಿಲ್ಲ ಇದರಲ್ಲಿ ವೀಡಿಯೋದಲ್ಲಿ. ನಾನು ಜಸ್ಟ್ ಪೂಜೆ ಮಾತ್ರ ಮಾಡಿದ್ದೆ. ಇವಾಗ ನೆಕ್ಸ್ಟ್ ಈ ವರ್ಷ ಮಾಡ್ತೀನಲ್ಲ ಅವಾಗೆಲ್ಲ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಮಂತೇ ಜಾತ್ರೆ, ನನ್ನ ಬರ್ಡೇ ದಿನವೇ ತೇರು ಬಂದಿದೆ ಈ ಸಲ. ನನಗಂತೂ ತುಂಬ ಖುಷಿ ಆಯಿತು, ನನ್ನ ಬರ್ತಡೇ ದಿನ ತೇರು ಅಂತ. ಇವಾಗ ನೋಡಿ ಇಲ್ಲಿ ನಮ್ಮ ಮನೆಯದು ಇವತ್ತಿನ ಪೂಜೆ ಇದು. ನೋಡಿರೋದನ್ನೇ ನೋಡೋಕೆ ನಿಮಗೂ ಬೇಜಾರಾಗುತ್ತೆ. ಆದರೂ ಏನೋ ನಮಗೊಂಥರ ದೇವ್ರ ಮೇಲೆ ಪ್ರೀತಿ ಜಾಸ್ತಿ, ಅದು ಹಾಕಬೇಕು ಅಂತಲೇ ವೀಡಿಯೋ ಮಾಡಿದ್ದೀನಿ. ನೋಡಿ ಇದು ನಮ್ಮ ತ್ರಿಶೂಲ, ನೀವು ನೋಡಿರ್ತೀರ. ಸೊ ನಮ್ಮ ಮನೆಗೆ ಇವತ್ತಿನ ಪೂಜೆ ಈ ರೀತಿ ಇತ್ತು. ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನಮಗೆ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಈ ದೇವರಿನ ವೀಡಿಯೋ ಹಾಕಿದರೆ ನೋಡ್ತೀರ ಅನ್ನೋದು ನನಗೆ ನಂಬಿಕೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.